ನಮಸ್ಕಾರ ಸ್ನೇಹಿತರೆ, ಆರೋಗ್ಯದ ಅಡುಗೆ ಮನೆಗೆ ಸ್ವಾಗತ. ನಾನು ಶೋಭಾ. ಇವತ್ತಿನ ನಮ್ಮ ಒಂದು ಅಡುಗೆ ಮನೆಯಲ್ಲಿ ಮಾಡ್ತಾ ಇರುವಂತಹ ತುಂಬ ಆರೋಗ್ಯಕರವಾದಂತಹ ಒಂದೊಳ್ಳೆ ರೆಸಿಪಿನ ತೊಗೊಂಡು ಬಂದಿದ್ದೀನಿ. ಇದನ್ನು ನೀವು ಒಂದು 10 ನಿಮಿಷದಲ್ಲಿ ಇದನ್ನು ನೀವು ಮಾಡ್ಕೊಳ್ಬೋದು. ತುಂಬಾ ಸೊಗಸಾಗಿರುತ್ತೆ, ಅಷ್ಟೇ ಹೆಲ್ತಿ ಕೂಡ. ಇದನ್ನು ನೀವು ಖಂಡಿತ ಒಂದು ಸಲ ಟ್ರೈ ಮಾಡಲೇಬೇಕು. ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರಾ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆಯೇ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ದೇನೆ ನೀವು ನೋಡ್ತಾ ಇರೋದಾದರೆ ನಿಮಗೆ ನೋಟಿಫಿಕೇಷನ್ ಬರೋದಿಲ್ಲ. ಹಾಗಾಗಿ ನೋಟಿಫಿಕೇಷನ್ನ ನೀವು ಆಲ್ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಮಾಡ್ತಾ ಇರುವಂತಹ ರೆಸಿಪಿ ಸಬ್ಬಸಿಗೆ ಸೊಪ್ಪನ್ನು ಬಳಸಿ ಜೊತೆಯಲ್ಲಿ ಹೆಸರು ಬೇಳೆ ಕೂಡ ಹಾಕಿ ಒಂದೊಳ್ಳೆ ಖಾರ ಕಡುಬನ್ನ ಮಾಡ್ತಾ ಇದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಬನ್ನಿ ಮತ್ತೆ ಯಾಕೆ ತಡ, ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡಿ, ಖಾರ ಕಡುಬು ಮಾಡೋದಕ್ಕೆ ಮುಖ್ಯವಾಗಿ 1 ಕಪ್ಪಷ್ಟು ನಾನು ಹೆಸರು ಬೇಳೆ ತೊಗೊಂಡಿದ್ದೀನಿ. ಕ್ಲೀನ್ ಮಾಡಿ ತೊಗೊಳ್ಳಿ, ಯಾಕಂದರೆ ಹೆಸರು ಬೇಳೆನಲ್ಲಿ ಕೆಲವೊಂದು ಸಲ ಕಡ್ಡಿ ಹಾಗೆ ಕಲ್ಲು ಕೂಡ ಇರುತ್ತೆ. ಹಾಗಾಗಿ ಕ್ಲೀನ್ ಮಾಡಿ ನಂತರ ಬಳಸಿ. ನೋಡಿ, ನಾನಿಲ್ಲಿ 1 ಕಪ್ಪು ಹೆಸರು ಬೇಳೆನ ಹಾಕಿ ಇದನ್ನು ನಾನು ಸುಮಾರು 1-2 ಬಾರಿ ನಾನು ಇದನ್ನು ತೊಳ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ತುಂಬಾ ತಂಪು, ಇವಾಗ ಬಿಸಿಲಿರೋದ್ರಿಂದ ತುಂಬ ಹೀಟಾಗಿರುತ್ತೆ. ಹಾಗಾಗಿ ನಮ್ಮ ಒಂದು ದೇಹಕ್ಕೆ ಏನಾದರೂ ಒಂದು ತಂಪಾಗಿರುವಂತಹ ಒಂದು ಪದಾರ್ಥನ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಈ ಒಂದು ರೆಸಿಪಿನ ಖಂಡಿತ ಟ್ರೈ ಮಾಡಿ. ನೋಡಿ, ನಾನಿಲ್ಲಿ ಸುಮಾರು 10 ನಿಮಿಷ ನಾನು ಹೆಸರು ಬೇಳೆನ ನೆನೆಸಿಟ್ಕೊಂಡಿದ್ದೆ. ನೋಡಿ, 10 ನಿಮಿಷ ನಾನು ಇದನ್ನು ನೆನೆಸಿ ನಂತರ ನೀರೆಲ್ಲನೂ ಸಪ್ರೇಟ್ ಮಾಡಿ ತೊಗೊಂಡಿದ್ದೀನಿ. ಇದನ್ನು ಇವಾಗ ನಾನು ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಒಂದು 10 ನಿಮಿಷ ನಾವು ಫಸ್ಟೇ ನಾವು ನೆನೆಸಿಟ್ಕೊಂಡ್ಬಿಟ್ರೆ ಉಳಿದಿದ್ದ ಸಾಮಗ್ರಿಗಳನ್ನ ಹಾಕಿ ನಾವು ಬೇಗನೆ ನಾವು ಮಾಡ್ಕೊಳ್ಬೋದು. ನೋಡಿ, ಇವಾಗ ಹೆಸರು ಬೇಳೆನ ಅರ್ಧ ಭಾಗದಷ್ಟು ನಾನು ಜಾರಿಗೆ ಹಾಕಿದ್ದೀನಿ. ನಂತರ ಖಾರಕ್ಕೆ 3 ಹಸಿಮೆಣಸಿನಕಾಯಿ, ಒಂದು ಚೂರು ನಾನಿಲ್ಲಿ ಶುಂಠಿ ಹಾಕ್ಕೊಂಡಿದ್ದೀನಿ. ಒಂದು ಸಣ್ಣ ಪೀಸಲ್ಲಿ 2 ಪೀಸು. ನಂತರ ಕರಿಬೇವಿನ ಎಲೆ ಕೂಡ ಹಾಕಿ ಇದನ್ನು ನಾನು ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ನೋಡಿ, ಈ ಥರ ತುಂಬ ಫೈನ್ ಪೇಸ್ಟ್ ಬೇಡ, ಸ್ವಲ್ಪ ರವೆ ಥರ ಇದ್ದರೆ ಸಾಕಾಗುತ್ತೆ. ಇದನ್ನು ಇವಾಗ ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಹೆಸರು ಬೇಳೆ ಒಂದು ನೆನೆಸಿಟ್ಬಿಟ್ರೆ ನಾವು ಬೆಳಿಗ್ಗೆ ಬೇಗ ಎದ್ದಿದ್ದ ಕೂಡಲೇ ನಾವು ಮಿಕ್ಕಿದ ಪದಾರ್ಥನ ನಾವು ರೆಡಿ ಮಾಡ್ಕೊಳ್ಳೋ ಅಷ್ಟರಲ್ಲಿ ಹೆಸರು ಬೇಳೆ ಬೇಗನೆ ನೆಂದುಬಿಡುತ್ತೆ. ಆವಾಗ ನಾವು ಮಾಡ್ಕೊಳ್ಳೋದು ತುಂಬಾ ಸುಲಭ. ನಂತರ ಉಳಿದಿದ್ದ ಭಾಗದ್ದು ನಾನಿಲ್ಲಿ ಹೆಸರು ಬೇಳೆ ಅದನ್ನು ಕೂಡ ಇವಾಗ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ದೊಡ್ಡ ಜಾರಿಗೆ ಒಂದೇ ಸಲ ನೀವು ಇದನ್ನು ಹಾಕಿ ರುಬ್ಕೊಳ್ಬೋದು. ನೋಡಿ, ಇದನ್ನು ಕೂಡ ನಾನು ರುಬ್ಬಿ ತೋರಿಸ್ತಾ ಇದ್ದೀನಿ. ಅಥವಾ ನೀವು ಒಟ್ಟಿಗೆ ಹಾಕ್ಕೊಂಡ್ರೂ ಪರವಾಗಿಲ್ಲ. ನಾನಿಲ್ಲಿ 2 ಭಾಗದಲ್ಲಿ ಹಾಕಿ ರುಬ್ಕೊಂಡಿದ್ದೀನಿ. ನಂತರ ಇದಕ್ಕೆ ಮುಖ್ಯವಾಗಿ ಇನ್ನೊಂದು ಪದಾರ್ಥ, ಸಬ್ಬಸಿಗೆ ಸೊಪ್ಪು. ನಾನಿಲ್ಲಿ ನೋಡಿ 1 ಬೌಲು ಇಲ್ಲಿ ನಾನು ಹೆಸರು ಬೇಳೆ ಏನು ತೊಗೊಂಡಿದ್ದೆ ಅದರಲ್ಲಿ 2 ಕಪ್ಪು ನಾನು ಸಬ್ಬಸಿಗೆ ಸೊಪ್ಪನ್ನ ಈ ಥರ ಸಣ್ಣವಾಗಿ ನಾನು ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ನಂತರ ಮೀಡಿಯಮ್ ಸೈಜು 1 ಈರುಳ್ಳಿನ ನಾನು ತುಂಬ ಚಿಕ್ಕದಾಗಿ ಕತ್ತರಿಸಿ ಅದನ್ನು ಕೂಡ ಇವಾಗ ಈ ಮಿಶ್ರಣಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಸ್ವಲ್ಪ ಜೀರಿಗೆ, 1/4 ಟೀ ಸ್ಪೂನು. ನಂತರ ರುಚಿಗೆ ತಕ್ಕಷ್ಟು ಉಪ್ಪು ತುಂಬ ಹಾಕ್ಕೊಳಕ್ಕೆ ಹೋಗಬೇಡಿ, ಯಾಕಂದರೆ ಸಡನ್ಲಿ ಗೊತ್ತಾಗೋದಿಲ್ಲ. ಹಾಗಾಗಿ ಉಪ್ಪನ್ನ ಹಾಕ್ಕೋಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ. ಬೇಕಾದರೆ ನೀವು ಆಮೇಲೆ ಕೂಡ ನೀವು ಸೇರಿಸ್ಕೊಳ್ಬೋದು. ಇವಾಗ ಮಿಶ್ರಣನ ನಾವು ಚೆನ್ನಾಗಿ ಇದನ್ನು ಕಲಿಸ್ಕೊಳ್ಬೇಕಾಗುತ್ತೆ. ನಾನಿಷ್ಟೇ ಸಾಮಗ್ರಿಗಳನ್ನ ನಾನು ಇಲ್ಲಿ ತೋರಿಸ್ತಾ ಇರೋವಂಥದ್ದು, ನಾನಿಲ್ಲಿ ಬಳಸ್ತಾ ಇರೋವಂಥದ್ದು. ನೀವು ಬೇಕಾದರೆ ಆಪ್ಷನಲ್ ಆಗಿ ನೀವು ಕೊತ್ತಂಬರಿ ಸೊಪ್ಪು ಹಾಗೆಯೇ ತೆಂಗಿನಕಾಯಿ ತುರಿ ಕೂಡ ನೀವಿಲ್ಲಿ ಸ್ವಲ್ಪ ಸೇರಿಸ್ಕೊಂಡು ಮಾಡ್ಕೊಳ್ಳಿ. ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದನ್ನು ನಾವು ಚೆನ್ನಾಗಿ ಉಂಡೆ ಆಕಾರ ಬರಬೇಕು, ಅಲ್ಲಿ ತನಕ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ಯಾಕಂದರೆ ಎಲ್ಲ ಸಾಮಗ್ರಿಗಳು ಕೂಡ ಹಿಟ್ಟಿನ ಜೊತೆಯಲ್ಲಿ ಬೆರಿಬೇಕು. ನೋಡಿ, ಇವಾಗ ಕಲಿಸ್ಕೊಂಡಿದ್ದಾಗಿದೆ. ಈ ಥರ ನಾವು ಕಲಿಸಿದ ನಂತರ ನಾನು ಪಕ್ಕಕ್ಕೆ ತೆಗೆದಿಟ್ಕೊಂಡಿದ್ದೀನಿ. ನಂತರ ಒಂದು ಪಾತ್ರೆಗೆ ಸ್ವಲ್ಪ ನೀರನ್ನು ಸೇರಿಸಿ ನೋಡಿ ನಾವು ಇದನ್ನು ಸ್ಟೀಮ್ ಮಾಡ್ಕೊಳ್ಬೇಕಾಗತ್ತೆ. ಹಾಗಾಗಿ ಈ ಒಂದು ಪಾತ್ರೆನ ನಾನು ಫಸ್ಟು ಸ್ಟೀಮ್ ಮಾಡ್ಕೊಳ್ತಾ ಇದ್ದೀನಿ, ಮುಚ್ಚಳನ ಮುಚ್ಚಿ. ನಂತರ ನೋಡಿ, ನಾನಿಲ್ಲಿ ಮೊಟ್ಟೆ ಆಕಾರದಲ್ಲಿ ನಾನು ಇದನ್ನು ಮಾಡ್ಕೊಳ್ತಾ ಇದ್ದೀನಿ. ನೀವು ಬೇಕಾದರೆ ಈ ಥರ ಉಂಡೆ ಸಣ್ಣ ಉಂಡೆ ಹಾಗೂ ನೀವು ರೌಂಡ್ ಶೇಪಲ್ಲೂ ಕೂಡ ಮಾಡ್ಕೊಳ್ಬೋದು. ಅಥವಾ ನೀವು ಇದನ್ನು ಈ ಥರ ಮಾಡಿಬಿಟ್ಟು ನೀವು ಹೊಡೆ ಥರ ಜಸ್ಟ್ ಕೈಯಲ್ಲಿ ತಟ್ಟಿ ಕೂಡ ನೀವು ಮಾಡ್ಕೊಳ್ಬೋದು. ನಿಮಗಿಲ್ಲಿ ಯಾವ ರೀತಿ ಇಷ್ಟನೋ ಆ ಒಂದು ಆಕಾರದಲ್ಲಿ ಮಾಡ್ಕೊಳ್ಳಿ. ನೋಡಿ, ಇವಾಗ ಈ ಥರ ಮಾಡಿ ನಾನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಕರೆಕ್ಟಾಗಿ ಬಂದಿದೆ ಅಂತ ಅಂದ್ಬಿಟ್ಟು.
ಬೆಳಗಿನ ತಿಂಡಿಗೆ ಹೇಳಿ ಮಾಡಿಸಿರೋಂತಹ ಈ ಒಂದು ರೆಸಿಪಿನ ಖಂಡಿತ ಮಿಸ್ ಮಾಡ್ದೇನೆ ಪೂರ್ತಿಯಾಗಿ ಈ ಒಂದು ವಿಡಿಯೋನ ನೋಡಿ, ಹಾಗೆಯೇ ಸೇವ್ ಕೂಡ ಮಾಡ್ಕೊಳ್ಳಿ. ಮುಂದೆ ಯಾವತ್ತಾದರೂ ನೀವು ಮಾಡಬೇಕು ಅಂದಾಗ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಅಂತ ಅನಿಸುತ್ತೆ. ನೋಡಿ, ಇವಾಗ ಎಲ್ಲನೂ ಕೂಡ ನಾನು ಉಂಡೆಗಳಾಗಿ ಮಾಡಿ ಇಟ್ಕೊಂಡಿದ್ದೀನಿ. ನಂತರ ನಾನು ಸ್ಟೀಮ್ ಮಾಡ್ಕೊಂಡಿದ್ದೆ. ಇವಾಗ ಇದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ. ಒಂದೊಂದಾಗಿ ನಾವು ದೂರ ದೂರ ಹಾಕ್ಕೊಳ್ಳೋಣ. ಹಾಗೆ ಸಬ್ಬಸಿಗೆ ಸೊಪ್ಪು ಕೂಡ ನಮ್ಮ ದೇಹಕ್ಕೆ ತುಂಬಾ ಒಳ್ಳೆಯದು. ನಂತರ ಶುಂಠಿ ಹಾಕಿರೋದು, ಹಾಗೆ ಜೀರಿಗೆ ಹಾಕಿದ್ದೀನಿ. ಇದೆಲ್ಲ ಕೂಡ ನಮ್ಮ ಒಂದು ಆರೋಗ್ಯಕ್ಕೆ ಭಾಳನೇ ಒಳ್ಳೆಯದು ಅಂತಲೇ ಹೇಳ್ಬೋದು. ಯಾವಾಗಲೂ ಒಂದೇ ಥರ ತಿಂಡಿ ತಿಂದು ಖಂಡಿತ ಬೇಜಾರಾಗಿದ್ದರೆ ಈ ಒಂದು ರೆಸಿಪಿನ ಮರಿದೇನೆ ನೀವು ಟ್ರೈ ಮಾಡಿ. ಇವಾಗ ನೋಡಿ, ಎಲ್ಲನೂ ಕೂಡ ನಾನಿಲ್ಲಿ ಕಡುಬನ್ನ ಇಟ್ಕೊಂಡಿದ್ದೀನಿ. ಈ ಥರ ದೂರ ದೂರ ಇಟ್ಕೊಳ್ಳಿ. ನಂತರ ನೋಡಿ, ನಾನು ಒಂದು ಮುಚ್ಚಳನ ಮುಚ್ಚಿ ಸುಮಾರು ಒಂದು 10 ನಿಮಿಷ ನಾನು ಇದನ್ನು ಬೇಯಿಸ್ಕೊಳ್ತೀನಿ. ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಳ್ಳಿ, ಆವಾಗ ಬೇಗನೆ ಬೆಂದ್ಬಿಡುತ್ತೆ ಇದು. ಈಗ ನೋಡಿ, ಒಂದು 10 ನಿಮಿಷ ಆದಮೇಲೆ ಇದು ರೆಡಿ ಆಗುತ್ತೆ. ನಿಮಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಾದರೆ ನೋಡಿ, ಈ ಥರ ಒಂದು ಕಡ್ಡಿಯಿಂದ ಅಥವಾ ಈ ಥರ ಒಂದು ಚಾಕುಯಿಂದ ನೋಡಿ, ಈ ಥರ ಚುಚ್ಚಿ ನೋಡಿ ಯಾವುದೇ ರೀತಿ ಚಾಕಿಗೆ ಅಂಟಿಲ್ಲ. ಹಾಗಾಗಿ ಇದು ಕರೆಕ್ಟಾಗಿ ಬೆಂದಿದೆ ಅಂತ ಅಂದ್ಬಿಟ್ಟು ಇವಾಗ ಪ್ಲೇಟಿಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಬಿಸಿ ಬಿಸಿಯಾದಂತಹ ಸಬ್ಬಸಿಗೆ ಸೊಪ್ಪು, ಹೆಸರು ಬೇಳೆ, ಖಾರ ಕಡುಬು ಇವಾಗ ರೆಡಿಯಾಗಿದೆ. ನೋಡಿ, ಇವಾಗ ಸರ್ವ್ ಮಾಡ್ಕೊಂಡಿದ್ದಾಗಿದೆ. ನೋಡೋದಕ್ಕಂದು ತುಂಬಾ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ, ಅಷ್ಟೇ ಆರೋಗ್ಯದಾಯಕ. ಮಕ್ಕಳಿಗೆ ನೀವು ಇದನ್ನು ಕೊಡೋದಾದರೆ ನೀವು ತುಪ್ಪದ ಜೊತೆಯಲ್ಲಿ ಸರ್ವ್ ಮಾಡ್ಕೊಳ್ಬೋದು. ಅಥವಾ ಮಕ್ಕಳಿಗೆ ತುಪ್ಪ ಚಟ್ನಿ ಏನೂ ಬೇಡ ಅನ್ನೋದಾದರೆ ನೀವು ಖಂಡಿತವಾಗ್ಲೂ ಇದನ್ನು ಹಾಗೆ ಕೊಡ್ಬೋದು. ಅವರು ಹೋಗ್ತಾ ಬರ್ತಾ ಹಾಗೆ ತಿಂತಾರೆ, ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ಕಡುಬಿನ ಜೊತೆಯಲ್ಲಿ ಚಟ್ನಿನ ಮಾಡ್ಕೊಂಡಿದ್ದೆ. ಈಗ ಚಟ್ನಿನ ನಾನು ಸರ್ವ್ ಮಾಡ್ಕೊಂಡು ತೋರಿಸ್ತೀನಿ. ತಿಂತಾ ಇದ್ರೆ ಅಂತೂ ತಿಂತಾನೇ ಇರಬೇಕು ಅನಿಸುತ್ತೆ, ಅಷ್ಟು ರುಚಿಕರವಾಗಿರುತ್ತೆ. ಹಾಗೆ ವಿಡಿಯೋ ಇಷ್ಟ ಆದಲ್ಲಿ ಲೈಕು, ಕಮೆಂಟು, ಶೇರ್ ಮಾಡೋದನ್ನು ಮರಿಬೇಡಿ. ಹಾಗೆಯೇ ಆದಷ್ಟು ಆರೋಗ್ಯದ ಅಡುಗೆ ಚಾನಲ್ನ ನೋಡ್ತಾ ಇರಿ. ನಿಮ್ಮ ಒಂದು ಸಪೋರ್ಟು ನನಗೆ ಬಹಳನೇ ಮುಖ್ಯ ಅಂತಲೇ ಹೇಳ್ತಾ ಇದನ್ನು ಮುರಿದು ಸಹ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ನೀವು ಇದಕ್ಕೆ ಯಾವುದೇ ಚಟ್ನಿ ಕೂಡ ಮಾಡ್ಕೊಳ್ಬೋದು. ನಾನಿಲ್ಲಿ ಚಟ್ನಿ ಮಾಡ್ಕೊಂಡಿದ್ದೀನಿ, ಅಂದರೆ ತೆಂಗಿನಕಾಯಿ ಚಟ್ನಿ ಮಾಡ್ಕೊಂಡಿದ್ದೀನಿ. ಈಗ ಅದ್ರ ಜೊತೆಯಲ್ಲಿ ಕಡುಬುನ ತಿಂತಾ ಇದ್ರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ಹಾಗೆ ನೀವು ಕೂಡ ಟ್ರೈ ಮಾಡಿ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಬಂದಿದೆ ಅಂತ ಅಂದ್ಬಿಟ್ಟು. ಧನ್ಯವಾದ ಫ್ರೆಂಡ್ಸ್, ವಿಡಿಯೋ ನೋಡಿದ್ದಕ್ಕಾಗಿ. ಯಾರೆಲ್ಲ ವಿಡಿಯೋ ನೋಡಿದ್ದೀರಾ ಲೈಕ್ ಮಾಡಿ.